ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಆಷಾಢ ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅವತ್ತು ಮೊದಲನೇ ಆಷಾಢ ಶುಕ್ರವಾರ, ಸೊ ತುಂಬಾ ವಿಶೇಷ ಅಂತ ಹೇಳ್ಬೋದು. ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು. ಸೊ ಮೊದಲನೇ ಆಷಾಢ ಶುಕ್ರವಾರ ಅಂತಂದರೆ ತುಂಬಾ ವೈಬ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮೈಸೂರಲ್ಲಿರೋರ್ಗಂತೂ ನೋಡಿ, ಚಾಮುಂಡಿ ಬೆಟ್ಟ ಅಂತ ಫುಲ್ಲು ಹಿಮ ಇತ್ತು ಅಂತ ಹೇಳ್ಬೋದು. ಸೊ ಅವತ್ತು ಬೆಳಗ್ಗೆ ಒಂದು 5:30ಗೆ ಎದ್ದು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಾದಮೇಲೆ ತುಪ್ಪದ ಆರತಿ ಒಂದು ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಬೆಳಗ್ಗೆನೂ ಅಷ್ಟೇ, ಸಂಜೆನೂ ಮಾಡ್ತೀನಿ. ಮಾಮೂಲಿ ಶುಕ್ರವಾರ ಅಂಥ ಟೈಮ್ಗಳಲ್ಲಿ ಸಂಜೆ ಮಾಡ್ತೀನಿ. ಆಷಾಢ ಶುಕ್ರವಾರ ಟೈಮಲ್ಲಂತೂ ಬೆಳಗ್ಗೆ ಸಂಜೆ 2 ಟೈಮ್ ನಾನು ತುಪ್ಪದ ಆರತಿ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ದೇವ್ರಿಗೂ ಕೂಡ ಹೊರಗಡೆ ನೋಡಿ, ನಮ್ಮ ಮನೆ ಬಾಲ್ಕನಿಲಿ ನಿಂತ್ಕೊಬಿಟ್ರೆ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಮೈಸೂರಲ್ಲಿರೋರು ಎಷ್ಟೊಂದು ಏರಿಯಾಗಳು, ಯಾಕೆಂದರೆ ನಮ್ಮ ಏರಿಯಾ ಮೈಸೂರು ಬಾರ್ಡರಲ್ಲಿ ಇರೋದು, ರಿಂಗ್ ರೋಡ್ ಹತ್ರ. ಸೊ ಅದರಿಂದ ತುಂಬ ಹೈಟಲ್ಲಿರೋದ್ರಿಂದ ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣುತ್ತೆ. ಅದು ಬಿಟ್ಟರೆ ಆ ಕಡೆ JP ನಗರ ಸೈಡಲ್ಲಿರೋರ್ಗಂತೂ ಇನ್ನೂ ಚೆನ್ನಾಗಿ ಒಂದು ಗೋಪುರದ ದರ್ಶನ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಆವತ್ತು ಹಿಂದಿನ ದಿನವೇ ಹೂವು ಹಣ್ಣು ಎಲ್ಲ ತಂದು ಇಟ್ಕೊಬಿಟ್ಟಿದೆ, ಪೂಜೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ. ಸೊ ಅದಕ್ಕೋಸ್ಕರನೇ ಏನೂ ನಾವು ಡಿಲೇ ಏನಾಗಲಿಲ್ಲ, ಯಾಕೆಂದರೆ ಕೆಲಸನೂ ಇತ್ತಲ್ವ. ಸೊ ಅದಕ್ಕೋಸ್ಕರನೇ ನೋಡಿ, ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾನು ತಿಂಡಿಗೆ ಅಂತ ಅಂದ್ಬಿಟ್ಟು ಸಂಪಣ ಹಿಂದಿನ ದಿನ ರುಬ್ಬಿಟ್ಟಿದ್ದೆ. ಸೊ ದೋಸೆ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿಬಿಡೋದ ಅಂತ ಅಂದ್ಕೊಂಡೆ. ನೋಡಿ, ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ತವಾನು ಕೂಡ ಕಾದಿತ್ತು, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಸೊ ಪಾಪಗೂ ಕೂಡ ಫಸ್ಟು ಸ್ಕೂಲಿಗೆ ರೆಡಿ ಮಾಡಿಸ್ಬಿಟ್ಟು ಒಳ್ಳೆಯದಲ್ವ ಅಂತ ನಾನು ಅದಕ್ಕೆ ಫಸ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ತಿಂಡಿಗೆಲ್ಲ ರೆಡಿ ಮಾಡಿದೆ. ನೋಡಿ, ಅವತ್ತು ಪಾಪು ಯಾಕೋ ಅಳ್ತಾ ಇದ್ಲು. ಯೂನಿಫಾರ್ಮ್ ಎಲ್ಲ ಸಡನ್ನಾಗಿ ಅವಳು ಎದ್ದೇಳಿಸಿದ ತಕ್ಷಣ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕ್ತಿದ್ವಲ್ಲ ಸಡನ್ನಾಗಿ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಗಿ ಎದ್ಲು ಅಂತ ಹೇಳ್ಬೋದು ಅದಕ್ಕೆ. ಸೊ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಬಿಡೋದ ಅಂತ ಅಂದ್ಬಿಟ್ಟು ದೋಸೆ ಎಲ್ಲ ರೆಡಿ ಮಾಡಿದೆ. ಬಾಕ್ಸ್ಗೂ ಹಾಕಬೇಕು, ಆಮೇಲೆ ಅವಳಿಗೂ ರೆಡಿ ಮಾಡಬೇಕು. ಅವಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ರೆಡಿಯಾಗಿ ವ್ಯಾಲ್ಯೂಯೇಷನ್ಗೆ ಹೋಗಬೇಕಿತ್ತು. ನೋಡಿ, ಇಲ್ಲಿ ಒಂದು ದೋಸೆ, ಅಲ್ಲಿಗೆ ಒಂದು ದೋಸೆ ಸಾಕು, ಯಾಕೆಂದರೆ ಮಧ್ಯಾಹ್ನ 1 ಗಂಟೆ ಅಷ್ಟು ಬಿಟ್ಬಿಡ್ತಾರಲ್ವ, ಅದಕ್ಕೋಸ್ಕರನೇ. ಸೊ ಒಂದು ಬಾಳೆಹಣ್ಣು ಹಾಕಿದೆ ಸ್ನ್ಯಾಕ್ಸ್ಗೆ, ಒಂದು ದೋಸೆ, ಒಂದು ಬಾಳೆಹಣ್ಣು ಹಾಕಿದೆ ಅಲ್ಲಿಗೆ. ಸೊ ಆಲೂಗಡ್ಡೆ ಪಲ್ಯನೂ ಕೂಡ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ನೋಡಿ, ಇವಳಿಗೆ ಈ ಥರ ದೋಸೆ ಅಂದರೆ ಇತ್ತೀಚೆಗಂತೂ ಸಖತ್ ಇಷ್ಟಪಡ್ತಿದ್ದಾಳೆ ಪಾಪು. ಸೊ ಅದಕ್ಕೋಸ್ಕರನೇ ಬೇಗ ಅಷ್ಟರಲ್ಲಿ ಇನ್ನೊಂದು 2 ತುತ್ತಿತ್ತು ಅನ್ನೋ ಅಷ್ಟರಲ್ಲಿ ವ್ಯಾನು ಹಾರನ್ ಆಯಿತು. ಸೊ ಅಷ್ಟರಲ್ಲಿ ಆ 2 ತುತ್ತು ಕೈಯಲ್ಲಿ ಇಟ್ಕೊಂಡು ಒಂದವೇ ಹೋಯ್ತಾ. ಒಂದು ಮೆಟ್ಲು ಇಳಿಸ್ಬೇಕಾದ್ರೇ ಒಂದು ತುತ್ತು ತಿನ್ನಿಸ್ದೆ. ನೋಡಿ, ಮೆಟ್ಲು ಇಳಿಸ್ಬೇಕಾದ್ರೆ ಒಂದು ತುತ್ತು ಹಂಗೆ ಬಾಯಿಗೆ ಹಾಕ್ತೆ, ಇನ್ನೊಂದು ತುತ್ತು ಹಂಗೆ ಅವಳಿಗೆ ತೆಗೆದು ಹಾಕ್ಬಿಡ್ತೀನಿ ಕೊನೆಯಲ್ಲಿ. ಅದು ಮೊದಲಿಂದನೂ ಅವಳು ಪಾಪ ಹೋದಾಗ್ಲಿಂದಲೂ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಅದೇ ಥರನೇ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇವಳಿಗೂ ಕೂಡ ಅದು ದೇವ್ರಿಗೆ ನಮಸ್ಕಾರ ಮಾಡಿಸ್ಬಿಟ್ಟು ಹಣೆ ಕುಂಕುಮ ಎಲ್ಲ ಇಟ್ಬಿಟ್ಟು ಮಂಗಳಾರತಿ ಎಲ್ಲ ಕೊಟ್ಟೆ ಇವಳಿಗೂ. ಬೆಳಗ್ಗೆ ನಾನು ಪೂಜೆ ಮಾಡಿರ್ತೀನಲ್ಲ, ಇವಳು ಹೋಗೋಷ್ಟರಲ್ಲಿ ಅವಳಿಗೆ ಇನ್ನೊಂದು ರೌಂಡು ಮಂಗಳಾರತಿ ಕೊಟ್ಬಿಟ್ಟು ಕುಂಕುಮ ಇಟ್ಬಿಡ್ತೀನಿ, ಅವಳಿಗೆ ನಮಸ್ಕಾರ ಮಾಡಿಸ್ಬಿಟ್ಟು. ಪ್ರತಿದಿನವೂ ಇದೇ ಥರನೇ. ಅವಳು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನಾನು ಸ್ನಾನ ಪೂಜೆ ಎಲ್ಲ ಆಗಿ ರೆಡಿಯಾಗಿರುತ್ತೆ. ಸೊ ಈ ಥರ ಇದ್ದರೆ ಸರಿ ಇಲ್ಲ, ಅವಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಮಾಡ್ತೀವಿ ಅಂತಂದರೆ ಸಖತ್ತು ನನಗೆ ಡಿಲೇ ಆಗಿಬಿಡುತ್ತೆ ಕಾಲೇಜು ಅಥವಾ ವ್ಯಾಲ್ಯೂಯೇಷನ್ಗೆ ಹೋಗೋದಕ್ಕೆ. ಸೊ ನೋಡಿ, ಅದಾದಮೇಲೆ ಇವಳನ್ನ ಕರ್ಕೊಂಡೋಗಿ ವ್ಯಾನ್ ಹತ್ತಿಸ್ದೆ. ವ್ಯಾನ್ ಹತ್ತಿಸ್ಬಿಟ್ಟು ಆಮೇಲೆ ನಾನು ಬಂದೆ, ರೆಡಿ ಆಗೋಣ, ನಾನು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಬಿಟ್ಟು. ಸೊ ಚಾಮುಂಡಿ ಬೆಟ್ಟ ಅಂತೂ ಫುಲ್ ಹಿಮ, ಮಳೆ. ಈ ಆಷಾಢದಲ್ಲಂತೂ ಮಳೆ ಬಂದೇ ಬರುತ್ತೆ. ಅಟ್ಲೀಸ್ಟ್ 1-2 ಆಷಾಢ ಶುಕ್ರವಾರನಾದರೂ ಮಳೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, 1-2 ಸುತ್ತು ಬ್ಯಾಲೆನ್ಸ್ ಇತ್ತು. ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಬಂದೆ.
ಸೊ ನನಗೆ ಬಾಕ್ಸಿಗೆ ರೆಡಿ ಮಾಡಿಕೊಂಡೆ. ಒಂದು ಅರ್ಧ ದೋಸೆ ಇಲ್ಲೇ ಇಟ್ಟೆ, ಯಾಕೆಂದರೆ ಫುಲ್ಲು ತಿಂಡಿ ಏನು ಮಾಡಿರ್ತೀವಿ ಅದು ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಇರಬೇಕಲ್ವ, ಫುಲ್ ಎಲ್ಲ ಇದು ಮಾಡಬಾರ್ದು ಅಂತ. ಸೊ ಇರೋ ಎಕ್ಸ್ಟ್ರಾ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಟೀನೂ ಮಾಡಿದೆ. ಟೀನೂ ಕುಡ್ಕೊಂಡು ನಾನು ರೆಡಿ ಆದೆ ಅಂತ ಹೇಳ್ಬೋದು. ನೋಡಿ, ಇದು ಎಮರ್ಜೆನ್ಸಿಗೆ ಅಷ್ಟೇ ನಾನು ಬಾಕ್ಸ್ ತೊಗೊಂಡೋಗೋದು. ಒಂದೊಂದ್ಸರಿ ಬಾಕ್ಸ್ ತೊಗೊಂಡೋದ್ರೂ ತಿನ್ನೋಕ್ಕಾಗಲ್ಲ ಅಲ್ಲಿ, ಯಾಕೆಂದರೆ ಒಂದೇ ಸರಿ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಡೋದ ಅಂದ್ಬಿಟ್ಟು. ಸೊ ನೋಡಿ ನಾನು ರೆಡಿ ಆದಮೇಲೆ ಒಂದ್ಸರಿ ದೇವ್ರನ್ನ ಒಂದ್ಸರಿ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾನು ಆಟೋ ಬುಕ್ ಮಾಡಿರ್ತೀನಲ್ಲ, ಆಟೋದಲ್ಲಿ ಹೋಗೋದು. ನಮ್ಮ ಮನೆಯವರಿದ್ದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ನಾನು ಆಟೋ ಬುಕ್ ಮಾಡ್ಕೊಬಿಡ್ತೀನಿ. ಸೊ ಇವತ್ತು ವ್ಯಾಲ್ಯೂಯೇಷನ್ ಇದ್ದಿದ್ದರಿಂದ ನಮ್ಮ ಮನೆಯವ್ರು ಇವತ್ತು ನಾನು 9 ಗಂಟೆಗೆ 9:15 ಹೋದರೂ ಆಯಿತು. ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ರು ಕೆಲಸಕ್ಕೆ. ಸೊ ಅದಕ್ಕೋಸ್ಕರ ನಾನು ಆಟೋ ಬುಕ್ ಮಾಡಿಕೊಂಡು ಹೊರಟೆ. ನೋಡಿ, ಈಚೆನೂ ಅಷ್ಟೇ ತುಳಸಿ ಕಟ್ಟೆನೂ ಪೂಜೆ ಮಾಡಿದ್ದೆ. ಅಲ್ಲೂ ಕೂಡ ನೈವೇದ್ಯ ಇಟ್ಟೇ ಇಡ್ತೀನಿ. ನಾನು ಪ್ರತಿದಿನ ನಾನು ದೇವ್ರಿಗೆ ನೈವೇದ್ಯ ಇಡ್ತೀನಿ, ತುಳಸಿ ಕಟ್ಟೆಗೂ ನೈವೇದ್ಯ ಇಟ್ಟೇ ಇಡ್ತೀನಿ ಒಂಚೂರಾದ್ರೂ. ಅದಾದಮೇಲೆ ಆಟೋ ಬಂತು. ಸೊ ನಾನು ಆಟೋದಲ್ಲಿ ವ್ಯಾಲ್ಯೂಯೇಷನ್ಗೆ ಹೊರಟೆ. ಸೊ ಸಖತ್ ಗಾಳಿ ಅಂತಲೇ ಹೇಳ್ಬೋದು, ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದೆ. ಸೊ ನೋಡಿ, ಇದು ಆನ್ ದ ವೇ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಇದು ಊರಿಕಾತೇಶ್ವರಿ ತಾಯಿ ದೇವಸ್ಥಾನ. ಸೊ ಅಲ್ಲೆಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ರಶ್ ಇತ್ತು. ಸೊ ಅದಾದಮೇಲೆ ನಾನು ವ್ಯಾಲ್ಯೂಯೇಷನ್ಗೆ ಹೋದೆ. ಆನ್ ದ ವೇ ಹಂಗೆ ದೇವ್ರಿಗೂ ಕೂಡ ನಮಸ್ಕಾರ ಮಾಡಿದೆ. ರಶ್ ಇತ್ತು, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡಿ, ಅದಾದಮೇಲೆ ನಾನು ವ್ಯಾಲ್ಯೂಯೇಷನ್ ಒಳಗಡೆ ಹೋದೆ. ಕೆಲಸಗಳೆಲ್ಲ ಇತ್ತಲ್ವ, ಸೊ ಅದಕ್ಕೋಸ್ಕರ. ಸೊ ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾನು ವಾಪಸ್ ರಿಟರ್ನ್ ಅದೇ ಆಟೋ ಅಲ್ಲ, ಬೇರೆ ಆಟೋ ಬುಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಬಂದಾದಮೇಲೆ ಪಾಪನೂ ಕೂಡ ಬಂದು ಸ್ಕೂಲಿಂದ. ಸೊ ಅವಳಿಗೆ ಸೋಪ್ ಬೇಕಿತ್ತು ಅಂತಂದ್ಬಿಟ್ಟು ನಾನು ಮಾಮೂಲಿ ದಿನಸಿ ಐಟಮ್ಸ್ ಎಲ್ಲ ತರಿಸಿದ್ನಲ್ಲ, ಅದರಲ್ಲಿ ಒಂದು ಸೋಪ್ ಇತ್ತು ಅವಳದೇನೆ ಅದು. ಸೊ ಅದನ್ನು ತಗೊಂಡು ಅವಳಿಗೆ ಹೊಸದು ಏನು ಕಾಣುತ್ತೆ ಅದನ್ನೆಲ್ಲ ತೊಗೋಬೇಕು ಅವಳು. ಸೊ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಬಾತ್ ಇತ್ತು, ಮಧ್ಯಾಹ್ನ ಬಾತ್ ಮಾಡಿದ್ವಿ. ನೋಡಿ, ಆಮೇಲೆ ಇವಳು ಆಟಗಳು ಬೇರೆ. ಮತ್ತೇನೋ ಅಂದರೆ ಬೇಗನೆ ಬಂದೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಬಾತ್ ಮಾಡ್ಬಿಟ್ಟು ಇನ್ನೇನು ಈವ್ನಿಂಗು ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಆಮೇಲೆ ಸಾಯಂಕಾಲ ದೀಪ ಹಚ್ಚಿದೆ. ಯಾಕೆಂದರೆ ಬೆಳಗ್ಗೆನೇ ಬಾತ್ ಮಾಡ್ಬೋದಿತ್ತು, ಬಟ್ ಪಾಪಕ್ಕೆ ಸ್ಕೂಲ್ಗೆ ಬಾಕ್ಸ್ಗೆ ಹಾಕೋಕ್ಕಾಗಲ್ವಲ್ಲ, ಬಾತ್ನ ರೈಸ್ ಐಟಮ್ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ ಮಧ್ಯಾಹ್ನ ಮಾಡಿದೆ. ಸೊ ಅದಾದಮೇಲೆ ದೀಪ ಎಲ್ಲ ಹಚ್ಚಿ ದೇವ್ರಿಗೂ ಕೂಡ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಒಂದು ರೌಂಡ್ ಆದಮೇಲೆ ನಾನು ಈ ಕಡೆ ಇದನ್ನು ಪಾಯಸ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ಪಾಯಸಕ್ಕೆ ರೆಡಿ ಮಾಡಿದ್ದೆ. ಬೆಲ್ಲ ಕರಗೋಷ್ಟರಲ್ಲಿ ದೀಪ ಎಲ್ಲ ಹಚ್ಚಿ ಮಾಡಿದೆ. ಸೊ ಆಮೇಲೆಲ್ಲ ಗಸಗಸೆ ಕಾಯಿ ಎಲ್ಲ ರುಬ್ಕೊಂಡು ಗಸಗಸೆ ಪಾಯಸ ಮಾಡಿಬಿಡೋಣ. ಒಂಚೂರು ರವೆ ಹುರಿದು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಹೆಸ್ರು ಬೇಳೆನೂ ಹಾಕ್ಬೋದಾಯ್ತು, ಅಯ್ಯೋ ಅದನ್ನು ಬೇಯಿಸ್ಕೊಂಡೆಲ್ಲ ಮಾಡೋಷ್ಟು ತುಂಬ ಪ್ರೋಸೆಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ರವೆ ಪಾಯಸ ವಿತ್ ಗಸಗಸೆ ಹಾಕಿ ಇದು ಕಾಯಿ ಜೊತೆಗೆ ಗಸಗಸೆ ರುಬ್ಬು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆ್ಯಸ್ ಯೂಶ್ವಲ್ ಗಸಗಸೆ ಪಾಯಸ ಹಂಗೇ ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತೀವಿ, ಜೊತೆಗೆ ಒಂಚೂರು ರವೆ ಹುರಿದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟೇಸ್ಟು. ಸೊ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ಸೊ ಫಸ್ಟು ದೇವ್ರ ನೈವೇದ್ಯ ಇಟ್ಬಿಡೋಣ. ಯಾಕೆಂದರೆ ಬೆಳಗ್ಗೆ ನಾನು ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೆ, ಹಣ್ಣು ಹಾಲು ನೈವೇದ್ಯಕ್ಕೆ ಇಟ್ಟಿದ್ದೆ. ಹಾಲಿಗೆ ಒಂಚೂರು ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಸೊ ಏನಾದರೂ ಮಾಡೋಣ, ಸ್ವೀಟ್ ಏನಾದರೂ ಮಾಡಬೇಕಲ್ವಾ ಆಷಾಢ ಶುಕ್ರವಾರ ಅಂದಮೇಲೆ. ಸೊ ಅದಕ್ಕೋಸ್ಕರನೇ ನಾನು ಸಾಯಂಕಾಲ ದೀಪ ಹಚ್ಚೋ ಟೈಮಲ್ಲಿ ಈ ಒಂದು ಸ್ವೀಟ್ನ ಮಾಡಿದೆ. ಪಾಯಸ ಮಾಡಿಬಿಟ್ಟು ದೇವ್ರ ನೈವೇದ್ಯ ಇಟ್ಟೆ ಅಂತ ಹೇಳ್ಬೋದು ಗೈಸ್. ಅದಾದಮೇಲೆ ನಮಗೂ ಕೂಡ ಪಾಯಸನ ಹಾರಾಕ್ದೆ. ಸ್ವಲ್ಪ ತುಂಬ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಹಂಗೇ ಆರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ನೋಡಿ, ದೇವ್ರಿಗೂ ಕೂಡ ನೈವೇದ್ಯ ಇಟ್ಟೆ. ನಂಗೆ ದೇವ್ರ ನೈವೇದ್ಯ ಇಟ್ಟ ಮೇಲೇ ಸಮಾಧಾನ ಆಗೋದು. ಹಣ್ಣೆಲ್ಲ ಇಟ್ಟಿರ್ತೀವಿ ಅದೊಂಥರ, ಬಟ್ ಇದು ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡಬೇಕು, ಆವಾಗಲೇ ನಮಗೂ ಸಮಾಧಾನ ಆಗೋದು. ಎಸ್ಪೆಷಲಿ ಈ ಥರ ಆಷಾಢ ಶುಕ್ರವಾರ ಇಂಥ ಟೈಮ್ಗಳಲ್ಲಿ, ಕಾರ್ತಿಕ್ ಸೋಮವಾರಗಳು. ಸೊ ಈ ಥರ ಎಲ್ಲ ಇದ್ದಾಗ ಅದು ನಮ್ಮ ಮನೆ ದೇವ್ರುಗಳಾಗಿರೋದ್ರಿಂದ ಸೊ ನಮಗೆ ಅದು ಮಾಡಿದ್ರೇ ನಮಗೆ ನೆಮ್ಮದಿ ಅಂತ ಹೇಳ್ಬೋದು. ಸೊ ಹಾರ್ಡ್ಲಿ ಎಷ್ಟೋ ಒಂದು 10 ಮಿನಿಟ್ಸ ಮಾಡ್ಬಿಡ್ಬೋದು, ಮನ್ಸು ಪಟ್ಟರೆ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು ಪಾಯಸ. ಎಸ್ಪೆಷಲಿ ಈ ರವೆ ಪಾಯಸ, ಅಕ್ಕಿ ಪಾಯಸ ಇವೆಲ್ಲ ಬೇಗನೆ ಮಾಡಿಬಿಡ್ಬೋದು. ಅಕ್ಕಿ ಪಾಯಸಕ್ಕೆ ಒಂಚೂರು ಅದು ನೆನೆಸ್ಬೇಕು, ಇದಕ್ಕೇನಿಲ್ಲ ರವೆಗೆ ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ಬೋದು. ಸೊ ನೋಡಿ, ಪಾಯಸ ಎಲ್ಲ ದೇವ್ರಿಗೆಲ್ಲ ನೈವೇದ್ಯ ಇಟ್ಟು ಈಚೆ ಕಡೆ ತುಳಸಿ ಕಟ್ಟೆಗೂ ಕೂಡ ಅದೊಂದು ಅರ್ಶಿನ ಕುಂಕುಮದ ಬಟ್ಲದೊಂದು ಇಟ್ಬಿಟ್ಟಿದ್ದೀನಿ. ಇದಕ್ಕೆ ನೈವೇದ್ಯ ಇಡಬೇಕು ಅಂದರೆ ಇದರಲ್ಲೇ ಹಾಕಿಟ್ಬಿಡೋದು. ನೋಡಿ, ಚಾಮುಂಡಿ ಬೆಟ್ಟ ಅಂತೂ ಹೆಂಗೆ ಲೈಟೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು ಅಂದರೆ. ಸೊ ಆಮೇಲೆ ನನಗಂತೂ ಎಸ್ಪೆಷಲಿ ಈ ಥರ ಧೂಪ ಹಾಕೋಕ್ಕಂತೂ ಸಖತ್ ಇಷ್ಟ. ಬಟ್ ಇದನ್ನೆಲ್ಲ ತುಂಬ ಅಕೇಶ್ನಲಿ ಹಾಕ್ತೀನಿ. ಮೊದಲೆಲ್ಲ ದಿನ ಹಾಕ್ತಾಯಿದ್ದೆ, ಈ ಥರ ದಿನ ಮೀನ್ಸ್ ಎವ್ರಿ ವೀಕ್ಸು ಹಾಕ್ತಾಯಿದ್ದೆ ಶುಕ್ರವಾರಗಳು. ಸೊ ಇವಾಗ ಅದು ನಮಗೆ ಕೆಂಡ ಬೇಕಲ್ವಾ, ಸೊ ಕಂಠಗಳು ಇದ್ದಾಗ ಹಾಕ್ಬೋದು. ಸೊ ಒಂದೊಂದ್ಸರಿ ಅದನ್ನು ಎತ್ತಿಟ್ಟಿರ್ತೀನಿ, ಬಟ್ ಅದು ಸ್ವಲ್ಪ ಜಾಸ್ತಿ ಘಾಟ್ ಬಂದುಬಿಡುತ್ತೆ ಅಂತ ಹಿಂಗೆ ಮಾಡೋದು ನೋಡಿ.
ಆದರೂ ಮನೆಗೆ ವಾರಕ್ಕೆ ಒಂದು ಸರಿನಾದರೂ ಈ ಥರ ಒಂದು ಧೂಪ ಎಲ್ಲ ಹಾಕಬೇಕು. ಈ ಥರ ಎಸ್ಪೆಷಲಿ ಈ ಥರ ತುಂಬಾ ಸ್ಪೆಷಲ್ ಡೇಸ್ಗಳಲ್ಲಿ ತುಂಬಾ ವೈಬ್ರೇಷನ್ ಇರುತ್ತೆ ಮನೇಲಂತೂ. ನಿಜವಾಗ್ಲೂ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ ಅಂತ ಹೇಳ್ಬೋದು. ನನಗೆ ಸಖತ್ ಇಷ್ಟ ಈ ಥರ ಎಲ್ಲ ಇದನ್ನು ಹಾಕೋಕ್ಕೆ. ಬಟ್ ಇದಕ್ಕೆ ಮೇಲ್ಗಡೆ ಉದುರ್ಸೋಕ್ಕೆ ಅದನ್ನೇ ಇದು ಬರುತ್ತಲ್ಲ ಧೂಪ, ಕೆಂಡಕ್ಕೆ ಹಾಕೋ ಧೂಪ, ಅದನ್ನೇ ತರಬೇಕು. ಸೊ ಅದನ್ನು ನಾನೆಲ್ಲೋ ಎತ್ತಿಟ್ಬಿಟ್ಟಿದೆ. ಸೊ ಇವತ್ತು ಹುಡುಕ್ತೆ ಅದನ್ನು ಆ್ಯಕ್ಚುಲಿ ಸಿಕ್ತು. ಸೊ ಈವ್ನಿಂಗ್ ಹಾಕೋಣ ಅಂತಂದ್ಬಿಟ್ಟು ಸೊ ಈವ್ನಿಂಗ್ಗೆ ಧೂಪ ಎಲ್ಲ ಹಾಕ್ತೆ. ಸ್ವಲ್ಪ ಲಿಮಿಟೆಡೇ ಹಾಕೋಬೋದು. ಒಬ್ಬೊಬ್ಬರಿಗೆ ಈ ಥರ ಹೊಗೆ ಎಲ್ಲ ಸ್ವಲ್ಪ ಜಾಸ್ತಿ ಇದಾದವರು ಸ್ವಲ್ಪ ಲಿಮಿಟೆಡೇ ಕಡಿಮೆ ಕೆಂಡ ಮಾಡಿಬಿಟ್ಟು ಕಡಿಮೆನೇ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದೆಲ್ಲ ಏನು ಅಂದರೆ ಒಂದು ಮನೆಯದು ಒಂದು ಆರಾನೇ ಕ್ಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಬರೀ ಪಾಸಿಟಿವ್ ಎನರ್ಜಿನೇ ತುಂಬಿಸ್ಬೇಕು ಅಂದರೆ ನಾವು ಇದೇ ಥರ ಮಾಡ್ಕೋಬೇಕಷ್ಟೇ. ದೇವ್ರ ಪೂಜೆ ಪುನಸ್ಕಾರಗಳು ಸೊ ಇದೇ ಮಾಡ್ಕೋಬೇಕಷ್ಟೇ. ಇನ್ನೇನು ನಾವು ಇದನ್ನ ಮೀರಿ ದೇವ್ರನ್ನ ಮೀರಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ದೇವರೇ ಒಳ್ಳೇದು ಮಾಡಬೇಕಷ್ಟೇ ಎಲ್ರಿಗೂ. ನೋಡಿ ಚಾಮುಂಡಿ ಬೆಟ್ಟ ಅಂತಂದ್ರಂತೂ ನಮ್ಮ ಕಣ್ಣೆದುರಿಗೆ ಹೆಂಗೆ ಕಾಣುತ್ತೆ ಅಂತಂದರೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ದರ್ಶನನೇ ಮಾಡೋದು ನಾನು. ದೀಪಾವಳಿನ ಇವತ್ತು ಚಾಮುಂಡೇಶ್ವರಿ ಪೂಜೆ, ಅದಕ್ಕೆ ದೀಪ ಹಚ್ಚರ. ಓಕೆ ಜನ್ಮಾಷ್ಟಮಿನ ಇವತ್ತು ಆಷಾಢ ಶುಕ್ರವಾರ. ನೋಡಲ್ಲಿ ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಪಾಪು ಹೊಸ ದೀಪ ಹಚ್ಚಿದ್ರಿಂದ ದೀಪಾವಳಿ ಅಂತ ಇದ್ಲು. ಆಮೇಲೆ ಇಲ್ಲ ಇವತ್ತು ಆಷಾಢ ಶುಕ್ರವಾರ ಮಾಮಿದು ಹಬ್ಬ ಅಂತ ಹೇಳಿದೆ. ಅದಾದ ಪೂಜೆ ಎಲ್ಲ ಆಯಿತು, ಧೂಪನೂ ಹಾಕಾಯಿತು. ಅದಾದಮೇಲೆ ನಾವು ಸೊ ಪಾಯಸ ತಿನ್ನೋಣ ಅಂತ ತಗೊಂಬಂದೆ. ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ನೋಡಿರಲಿಲ್ಲ ದೇವ್ರಿಗೆ ಮಾಡಬೇಕು ಅಂತ, ಆದರೂ ಚೆನ್ನಾಗಾಗಿತ್ತು. ನೋಡಿ ನಾನು ಆಷಾಢ ಶುಕ್ರವಾರ ಟೈಮಲ್ಲಿ ದೇವ್ರ ಸಾಂಗ್ಸ್ಗಳು ಚಾಮುಂಡೇಶ್ವರಿದೆಲ್ಲ ಹಾಕ್ತೀನಿ. ಅದ್ರ ಜೊತೆಗೆ ಇದಂತೂ ಮಿಸ್ ಮಾಡಲ್ಲ. ಇದಂತೂ ನಾನು ಚಿಕ್ಕದ್ರಿಂದನೂ ನನಗೆ ಸಖತ್ ಇಷ್ಟ ಈ ಸಾಂಗ್ ಅಂತೂ. ಕೈ ಮುಗಿಚಿನಿ ಕೈ ಮುಗಿದ ಕೈ ಮುಗಿಚು ಮುಂದೆ ಏನೋ ಒಂಥರ ಮೈ ರೋಮಾಂಚನವಾಗುತ್ತೆ ಅಂತಂತಾರಲ್ಲ, ಆ ಥರ ಈ ಸಾಂಗ್ ನಾನು ಕೇಳಿದ್ರೆ ಅದಕ್ಕೆ ಏನೋ ನಾನು ಚಿಕ್ಕದ್ರಿಂದನೂ ಈ ದೇವ್ರು ನಂಬ್ಕೊಂಡೆ ನಾವು ಬಂದಿರೋದು. ಸೊ ಅದಕ್ಕೋಸ್ಕರನೇ ಒಂಥರ ನನಗಂತೂ ಅಟ್ಯಾಚ್ ಈ ಚಾಮುಂಡೇಶ್ವರಿ ಅಂತ. ನಾನಂತೂ ಚಿಕ್ಕದ್ರಿಂದನೂ ಈ ದೇವ್ರ ವಿಷಯಗಳಲ್ಲಂತೂ ತುಂಬಾ ಜಾಸ್ತಿ ಇಷ್ಟ. ನೋಡಿ ಇದು ಇವತ್ತಿನ ಒಂದು ಶುಕ್ರವಾರದ ಒಂದು ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಯಾವ ರೀತಿ ಪೂಜೆಗಳು, ಅದ್ರ ಜೊತೆಗೆ ನಮ್ಮ ಕೆಲಸಗಳೆಲ್ಲ ಯಾವ ರೀತಿ ಆಯಿತು ಅಂತ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ನೋಡಿ ಆದವರು ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದು ಬಂದಿದ್ದಾರೆ. ಇಲ್ಲ ಮಗುನೆಲ್ಲ ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಅಷ್ಟೊಂದೆಲ್ಲ ಬೇರೆ ದಿನ ಹೋಗ್ತೀವಿ ಅಂತ ಅನ್ನೋರು ಬಿಡುದಿನವೂ ಹೋಗ್ಬೋದು. ಸೊ ಮಗು ಕರ್ಕೊಂಡು ಅದೊಳ್ದೆ ಈ ಸರಿ ಅಂತ ಸಖತ್ ರಶ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಮನೇಲೇ ಪೂಜೆ ಮಾಡಿ ಮನಸ್ಸಲ್ಲೇ ಆ ದೇವ್ರನ್ನ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿದರೆ ಅದೇ ನಿಜವಾಗ್ಲೂ ಆ ದೇವ್ರು ನಮಗೆ ಕಾಪಾಡ್ತಾಳೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.